ಖಮೇನಿ ಹತ್ಯೆ, ಇರಾನ್ ಕೊತ ಅಮೆರಿಕ ಇಸ್ರೇಲ್ ಮೇಲೆ ಪ್ರತಿಕಾರ, ಎಲ್ಲೆಂದರಲ್ಲಿ ಕ್ಷಿಪಣಿ ಬಾಂಬ್ ಬೆಂಕಿ, ಮಹಾಯುದ್ಧ. ಇರಾನ್ನಲ್ಲಿ ಆರ್ಭಟಿಸ್ತಾ ಇದೆ ಅಮೆರಿಕದ ವಾಯುಸೇನೆ. ಇಸ್ರೇಲ್ನ ಜೊತೆಗೆ ಕೂಡಿ ಇರಾನ್ನನ್ನ ಧ್ವಂಸ ಮಾಡ್ತಾ ಇದೆ ಅಮೆರಿಕ. ಕಳೆದ 3 ದಿನಗಳಿಂದ ಇರಾನ್ನಲ್ಲಿ ಹತ್ಯೆಯಾಗಿದ್ದು ಬರೋಬ್ಬರಿ 550 ಮಂದಿ. ಇರಾನ್ನಾದ್ಯಂತ ರಕ್ತದ ಓಕಳಿ ಹರಿತಾ ಇದೆ. ಇಸ್ರೇಲ್ನ ಜೊತೆಗೂಡಿ ಇರಾನ್ನ ಧ್ವಂಸ ಮಾಡ್ತಾ ಇದೆ ಯುಎಸ್, ಅಮೆರಿಕ. ಕಳೆದ 3 ದಿನಗಳಿಂದ ಯುದ್ಧ ಆರಂಭ ಆಗಿರೋದು. ಇಲ್ಲಿವರೆಗೂ 550 ಮಂದಿ ಹತ್ಯೆಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಸೇರಿ ಅತಿ ದೊಡ್ಡ ಪ್ರಾಣಹಾನಿ ಸಂಭವಿಸಿರುವುದು. ಖಮೇನಿ ಮಗಳು, ಮೊಮ್ಮಗಳು ಸೇರಿ ಸಂಬಂಧಿಕರ ಸಾವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜೊತೆಗೂಡಿ ನಡೆಸ್ತಾ ಇರುವಂತಹ ಈ ಜಂಟಿ ಯುದ್ಧದಲ್ಲಿ ಇರಾನ್ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಇದು ಖಮೇನಿ ಅಡಗಿ ಕುಳಿತಿದ್ದಂತಹ ಬಿಲ್ಡಿಂಗ್ ಧ್ವಂಸದ ದೃಶ್ಯಗಳು. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಯಾವ ಮಟ್ಟಿಗಿದೆ ಅಂದ್ರೆ 3 ದಿನಗಳಲ್ಲಿ 550 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಸಾವು ನೋವುಗಳು ಅಟ್ ಪ್ರೆಸೆಂಟ್ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಸಹಜವಾಗಿರುತ್ತೆ. ಯಾಕಂದ್ರೆ ಮೊನ್ನೆಗಿಂತ ನಿನ್ನೆಗಿಂತ ಇವತ್ತು ಈ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಕೂಡ ಸುಮ್ಮನೆ ಕುಳಿತುಕೊಂಡಿಲ್ಲ, ರೊಚ್ಚಿಗೆದ್ದು ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ಸೇರಿದಂಗೆ ಅಮೆರಿಕದ ವಾಯು ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಕೂಡ ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಸೇನಾ ನೆಲೆ ಮೇಲೆ ಮಿಲಿಟರಿ ಬೇಸ್ ಜೆರುಸಲೇಂ, ಅಬುದಾಬಿ, ಮನಾಮಾ, ದುಬೈ ಮೇಲೆ ದಾಳಿಯಾಗಿದೆ ಇರಾನ್ನಿಂದಲೂ ಕೂಡ. ಇಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಳ್ಳಲಾಗಿತ್ತು. ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿದೆ. ಅಮೆರಿಕದ ವಾಯು ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಇದು ಕೌಂಟರ್ ಅಟ್ಯಾಕ್. ಈ ಮಧ್ಯದಲ್ಲಿ F-15 ವಿಮಾನವನ್ನ ಇರಾನ್ ಹೊಡೆದು ಉರುಳಿಸಿದೆ. ಅಮೆರಿಕ ಮೂಲದ F-15 ಫೈಟರ್ ಜೆಟ್ ಇದು. ಕುವೈತ್ನಲ್ಲಿ ಈ F-15 ವಿಮಾನ ಫೈಟರ್ ಜೆಟ್ ಹೊಡೆದು ಉರುಳಿಸಲಾಗಿದೆ. ಇರಾನ್ ಕಡೆಯಿಂದಲೂ ಕೂಡ F-15 ವಿಮಾನದಲ್ಲಿದ್ದಂಥ ಪೈಲಟ್ ಬಚಾವಾಗಿದ್ದ. ಈ ಫೈಟರ್ ಜೆಟ್ಗಳಲ್ಲಿ ಪ್ಯಾರಾಚೂಟ್ಗಳ ವ್ಯವಸ್ಥೆ ಇರುತ್ತೆ. ಬ್ಲಾಸ್ಟ್ ಆಗ್ತಾ ಇದ್ದಂಗೆ ಹೊರಗೆ ಬರ್ತಾರೆ ಪೈಲಟ್. ಅದೃಷ್ಟವಶಾತ್ ಪೈಲಟ್ ಪಾರಾಗಿರೋದು. F-15 ಅಮೆರಿಕದ ಫೈಟರ್ ಜೆಟ್ ಧ್ವಂಸಗೊಳಿಸದೇ ಇರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ, ಇವತ್ತಿನ ಈ ವಾತಾವರಣ ಕಳೆದ 2 ದಿನಗಳಿಂದ ನೋಡ್ತಾ ಇದ್ರೆ ಬಹಳಷ್ಟು ಭಿನ್ನವಾಗಿದೆ ಮತ್ತು ಭೀಕರವಾಗಿ ಕಾಣಿಸ್ತಾ ಇದೆ. ಈ ಯುಕ್ರೇನ್ ಮತ್ತು ರಷ್ಯಾ ವಾರ್ ಸಂಭವಿಸಿದಾಗಲೂ ಕೂಡ ಮೊದಲಿಗೆ ಚರ್ಚೆ ಆಗಿದ್ದು ಇದು 3rd ವಾರ್ ಶುರುವಾಗ್ಬಿಡುತ್ತಾ, ವರ್ಲ್ಡ್ ವಾರ್ ಅಂತ. ಈಗಲೂ ಕೂಡ ಅದೇ ರೀತಿಯಾದಂಥ ಮಾತುಗಳಿದೆ. ಅರುಣ್, ಇದನ್ನ ನಾವು 3rd ವರ್ಲ್ಡ್ ವಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧ ಮತ್ತು ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಪ್ರೇರಿತವಾಗಿ ಅಮೆರಿಕದ ಒಂದು ಸಪೋರ್ಟ್ ನಲ್ಲಿ ನಡೀತಾ ಇರುವಂತಹ ಯುದ್ಧ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಮಹಾಯುದ್ಧ ಅಂತ ಅನ್ನುವಂತ ಪದಗಳು ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ರಾಷ್ಟ್ರಗಳಿದಾವೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಇಲ್ಲ. ಹೀಗಾಗಿ ನಾವು ಇದನ್ನ ಮಹಾಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಯುದ್ಧದ ಪರಿಣಾಮಗಳು ಏನಾಗ್ತಾ ಇದಾವೆ, ಇವತ್ತು ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಮತ್ತು ಅದರ ಭೀಕರತೆಯನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಅರುಣ್ ನಾವು ಪ್ರಮುಖವಾಗಿ ಗಮನಿಸಬೇಕು, ಇವತ್ತು ಕುವೈತ್ ನಲ್ಲಿ F-15 ಯುದ್ಧ ವಿಮಾನಗಳೇನಿದ್ದಾವೆ, ಅಮೆರಿಕದ ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಸಾಕಷ್ಟು ಹಾನಿ ಒಳಗಾಗಿದ್ದಾವೆ. ಅದರ ಒಂದು ಏರ್ ಸ್ಪೇಸ್ ನಲ್ಲಿ ಬಿದ್ದಿರೋದ್ರ ಬಗ್ಗೆ ಇವತ್ತು ಕುವೈತ್ನ ಆರ್ಮಿಯೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಾವು ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಭಾರತದ ಕೆಲ ಜೆಟ್ಗಳು ಏನೋ ನಾವು ನಾಶ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಆರೋಪ ಮಾಡಿದ್ದಾನೆ. ನಮ್ಮಲ್ಲಿ ಸಾಕಷ್ಟು ಜನ ಅತಿ ದೊಡ್ಡದಾಗಿ ಅದನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಯುದ್ಧದಲ್ಲಿ ಎರಡೂ ಕಡೆಯಲ್ಲಿ ಸಾವು ನೋವುಗಳಾಗುವಂಥದ್ದು, ಹಾನಿ ಆಗುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಅಮೆರಿಕದ
ಫೈಟರ್ ಜೆಟ್ಗಳನ್ನು ಕೂಡ ಇವತ್ತು ಇರಾನ್ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಅದು ಕುವೈಟ್ನ ಏರ್ ಸ್ಪೇಸ್ ನಲ್ಲಿ ನಿಜಕ್ಕೂ ಕೂಡ ಇರಾನ್ ಇಷ್ಟರ ಮಟ್ಟಿಗೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತ ಅನ್ನುವಂತ ಪ್ರಶ್ನೆಗೆ ಕೂಡ ಈಗ ಕಾರಣವಾಗಿರುವಂತದ್ದು. ಎರಡನೇದಾಗಿ ಇವತ್ತು ಇರಾನ್ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇರಾನ್ ಒಂದು ಕಡೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದೆ. ತನ್ನ ಸುಮಾರು 250ರಿಂದ 500ರವರೆಗೆ ಅಂಕಿ ಸಂಖ್ಯೆಗಳು ವ್ಯತ್ಯಾಸವಾಗ್ತಾ ಇದ್ದಾವೆ, ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅದರ ಬೆನ್ನಲ್ಲಿಯೇ ಇರಾನ್ ಈಗ ಇವತ್ತು ಸೌದಿ ಅರೇಬಿಯಾದ ಅರ್ಮಾಕೋ ಅನ್ನುವಂತ ಆಯಿಲ್ ರಿಫೈನರಿ ಘಟಕ ಏನಿದೆ, ವಿಶ್ವದ ಅತ್ಯಂತ ದೊಡ್ಡ ಆಯಿಲ್ ರಿಫೈನರಿ ಘಟಕ, ಅದು ಪೆಟ್ರೋಲಿಯಂ ಆಯಿಲ್ ರಿಫೈನರಿ ಘಟಕ, ಆ ಘಟಕವನ್ನ ಟಾರ್ಗೆಟ್ ಮಾಡಿ ಅದರ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿರುವಂತದ್ದು. ಅದರ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಪ್ರಾರಂಭಿಕವಾಗಿ ಸೌದಿ ಅರೇಬಿಯಾ ಹೇಳಿಕೆಯನ್ನ ಕೊಟ್ಟಿದ್ದು ಇದು ಕೇವಲ ಒಂದು ಕಂಟ್ರೋಲ್ಡ್ ಆಗಿರ್ತಕ್ಕಂಥ ದಾಳಿ, ಹೆಚ್ಚಾಗಿ ಏನು ಸಾವು ನೋವು ಅಥವಾ ಹಾನಿ ಆಗಿಲ್ಲ ಅಂತೇಳಿ. ಆದ್ರೆ ಅದರ ಒಂದು ಭೀಕರತೆಯ ಪರಿಣಾಮಗಳು ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಇಡೀ ಆಯಿಲ್ ರಿಫೈನರಿ ಘಟಕವನ್ನೇ ಬಂದ್ ಮಾಡಲಾಗಿದೆ ಅನಿರ್ದಿಷ್ಟಾವಧಿ ತನಕ. ಅಲ್ಲಿಯ ಬೆಂಕಿಯ ಕೆನ್ನಾಲಿಗೆ ಆಗಸಕ್ಕೆ ಚಾಚಿಕೊಳ್ತಾ ಇದೆ. ಇದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ 1 ಬ್ಯಾರೆಲ್ ತೈಲಕ್ಕೆ $80 ಅಷ್ಟು ಡಾಲರ್ ಕ್ರಾಸ್ ಆಗಿದೆ. ಅಂದ್ರೆ ಅದರ ಒಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಯಿಲ್ಗಳ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಾಗಿ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಏನಿದಾವೆ ಅದರ ಬೆಲೆಯ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗ್ತಾ ಇದೆ, ಬೆಲೆ ಏರಿಕೆಗೆ ಇದು ಕಾರಣ ಆಗುವಂತ ಸಾಧ್ಯತೆಗಳಿದಾವೆ ಅಂತ ಕಂಡು ಬರ್ತಾ ಇದೆ. ಎರಡನೆಯದಾಗಿ ಮತ್ತೊಂದು ಅತಿ ದೊಡ್ಡ ದಾಳಿ ಅಂದ್ರೆ ಇವತ್ತು ಇರಾನ್ ಸಂಘಟಿಸಿರುವಂತದ್ದು UAEಯಲ್ಲಿರ್ತಕ್ಕಂತಹ ಅಮೆಜಾನ್ ಡೇಟಾ ಸೆಂಟರ್ ಅನ್ನ ಕೂಡ ಟಾರ್ಗೆಟ್ ಮಾಡಿರುವಂತದ್ದು. ಅಮೆಜಾನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದೆ. ಅಮೆಜಾನ್ ಡೇಟಾ ಸೆಂಟರ್ ಏನಿದೆ UAEಯಲ್ಲಿರ್ತಕ್ಕಂಥದ್ದು ಅದು ಕೂಡ ಈಗ ಬಂದ್ ಆಗಿರುವಂತದ್ದು. ಇದರ ಪರಿಣಾಮ ಏನಂದ್ರೆ, ವಿಶ್ವದ ಸಾಕಷ್ಟು ಜನರ ಅಥವಾ ಸಾಕಷ್ಟು ಕಸ್ಟಮರ್ಸ್ಗಳ ಡಾಟಾಗಳ ಸಂಗ್ರಹ ಏನಿತ್ತು ಅದರ ಒಂದು ಇವತ್ತು ಸಂದರ್ಭದಲ್ಲಿ ಡಾಟಾವನ್ನೇ ನ್ಯೂ ಆಯಿಲ್ ಅಂತ ಹೇಳಲಾಗುತ್ತೆ. ಈ 21st ಸೆಂಚುರಿಯಲ್ಲಿ ಡಾಟಾ ಇಸ್ ದಿ ನ್ಯೂ ಆಯಿಲ್ ಅನ್ನುವಂತ ಹೇಳಿಕೆಗಳಿದ್ದಾವೆ. ಅಂತ ಡಾಟಾ ಸೆಂಟರ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿರುವಂತದ್ದು UAEಯಲ್ಲಿ ಇವತ್ತು ಟಾರ್ಗೆಟ್ ಆಗಿದೆ. ಇದರ ಕಾರಣದಿಂದಾಗಿ UAE ತನ್ನ ಸ್ಟಾಕ್ ಮಾರ್ಕೆಟ್ ಅನ್ನ ಬಂದ್ ಮಾಡಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಹಿವಾಟುಗಳು ನಡೆಸೋದು ಕೂಡ ಕಷ್ಟಕರವಾದಂತ ಸ್ಥಿತಿ ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಹಾಗಂದ ಮಾತ್ರಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಕಡಿಮೆ ದಾಳಿ ಮಾಡಿದೆಯಂತಲ್ಲ. ಇರಾನ್ ನಿನ್ನೆ ರಾತ್ರಿಯಿಂದಲೂ ಕೂಡ B-12 ಬಾಂಬರ್ಗಳನ್ನ ಬಳಸಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಟ್ರಂಪೇ ಹೇಳಿಕೆ ಕೊಟ್ಟ ಹಾಗೆ 9 ಯುದ್ಧ ನೌಕೆಗಳನ್ನ ಮುಳುಗಿಸಿದ್ದೇವೆ ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಜೊತೆಗೆ ಸುಮಾರು 2,000 ಟಾರ್ಗೆಟ್ ಅನ್ನ ಇವತ್ತು ಭಾರತದಲ್ಲಿರ್ತಕ್ಕಂಥ ಇಸ್ರೇಲ್ ರಾಯಭಾರಿ ಕೊಟ್ಟಂತ ಅಂಕಿ ಅಂಶಗಳಿದು. ಇರಾನ್ ನಲ್ಲಿ 2,000ಕ್ಕೂ ಅಧಿಕ ಮಿಲಿಟರಿ ಟಾರ್ಗೆಟ್ ಗಳನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿ ಅದರ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಕಳೆದ 2-3 ದಿನಗಳಿಂದ 2,000 ಟಾರ್ಗೆಟ್ಗಳು. ಅಂದ್ರೆ ನಾವು ಇದರ ಒಂದು ಭೀಕರತೆ ಇರಾನೂ ಕೂಡ ಅದು ಎಷ್ಟರ ಮಟ್ಟಿಗೆ ತಟ್ಟುತ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ. ಅಂದ್ರೆ ಯುದ್ಧದಿಂದ ಯಾರಿಗೂ ಕೂಡ ಲಾಭ ಅನ್ನುವಂಥದ್ದಿಲ್ಲ. ಎರಡೂ ಕಡೆ ಸಾವು ನೋವುಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ಆಗ್ತವೆ. ಆದ್ರೆ ಇರಾನ್ನ ಸ್ಥಿತಿ ಹೇಗಾಗಿದೆ ಅಂದ್ರೆ, ಹೇಗಿದ್ರು ನಮ್ಮ ಸರ್ವೋಚ್ಚ ನಾಯಕನನ್ನ ಇಸ್ರೇಲ್ ಮತ್ತು ಅಮೆರಿಕಗಳು ಸಾಯಿಸಿದಾವೆ. ನಮ್ಮ ಮೇಲೆ 2,000ಕ್ಕೂ ಅಧಿಕ ಮಿಲಿಟರಿ ಟಾರ್ಗೆಟ್ ಗಳನ್ನ ಹಿಟ್ ಮಾಡಲಾಗಿದೆ. ಇಲ್ಲಿ 500ಕ್ಕೂ ಅಧಿಕ ಜನರ ಸಾವಿಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಒಂದು ಗರ್ಲ್ಸ್ ಸ್ಕೂಲ್ ಮೇಲೆ ನಡೆದಂತ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಚಿಕ್ಕ ವಿದ್ಯಾರ್ಥಿನಿಯರು ಸಾವನ್ನಪ್ಪಿರುವುದನ್ನ ಕೂಡ ಗಮನಿಸ್ತಾ ಇದೀವಿ. ಇವೆಲ್ಲವನ್ನ ನೋಡಿ ಹಾಗಿದ್ರೆ ನಾವ್ ಹೇಗಿದ್ರು ಈಗ ಒಂದ್ ರೀತಿಯ ಸುಸೈಡ್ ಬಾಂಬರ್ ತರ ನಮ್ಮ ದೇಶವಂತೂ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಇದರ ಬಿಸಿಯನ್ನ ನಾವು ನಮ್ಮ ವಿರೋಧಿಗಳಿಗೆ ಮುಟ್ಟಿಸ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋ ಹಾಗೆ ಇರಾನ್ ಇವತ್ತು ಅಮೆರಿಕದ ಬೇಸಸ್ಗಳು ಯಾವೆಲ್ಲಾ ರಾಷ್ಟ್ರದಲ್ಲಿದ್ದಾವೆ, ಅದು ಸೌದಿ ಅರೇಬಿಯಾ ಇರಬಹುದು, ಕುವೈತ್ ಇರಬಹುದು, ಒಮಾನ್ ಇರಬಹುದು ಅಥವಾ UAE ಇರಬಹುದು, ಎಲ್ಲೆಲ್ಲಿ ಅದರ ಬೇಸ್ಗಳಿದ್ದಾವೆ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ, ಅದು ಸೌದಿ ಅರೇಬಿಯಾ ಸೇರಿದಂತೆ ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರಗಳಲ್ಲಿ ಕೇವಲ ಅಲ್ಲಿಯ ಮಿಲಿಟರಿ ಟಾರ್ಗೆಟ್ ಅನ್ನ ಮಾತ್ರ 2 ದಿನ ಮಾಡದಂತ ಇರಾನ್ ಇವತ್ತು ನಾಗರಿಕ ಏರಿಯಾ ಮತ್ತು ಅವರ ಒಂದು ಈ ಫಿನಾನ್ಷಿಯಲ್ ಕ್ಯಾಪಿಟಲ್ ಅಥವಾ ಫಿನಾನ್ಷಿಯಲ್ ಪವರ್ ಹೌಸ್ ಅಂತ ನಾವೇನ್ ಹೇಳ್ತೀವಿ ಅಂತ ಒಂದು ಸಂಸ್ಥೆಗಳೇನಿದ್ದಾವೆ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಇರಾನ್. ಹೀಗಾಗಿ ಇದರ ಪರಿಣಾಮ ಮತ್ತಷ್ಟು ಭೀಕರವಾಗುತ್ತೆ. ಇನ್ನು ವಿಶ್ವ ರಷ್ಯಾ ಮತ್ತು ಉಕ್ರೇನ್ ವಾರ್ನಿಂದನೇ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಈ ಹೊಸ ಯುದ್ಧ ಇವತ್ತಿನ ಲಕ್ಷಣವನ್ನು ನೋಡ್ತಾ ಇದ್ರೆ ಪ್ರೊಲಾಂಗ್ಡ್ ಆಗುವಂತೆ, ಅಂದ್ರೆ ಸುದೀರ್ಘ ಕಾಲದವರೆಗೆ ನಡೆಯುವ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಸ್ರೇಲ್ ಇರುವಂತಹ ಕನ್ನಡಿಗ ಸಂದೀಪ್ ಅವರು